ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಹೊಸ ರೆಸಿಪಿ ಮಾಡ್ತಾಯಿದ್ದೀನಿ. ಏನಂದರೆ ಮನೆಯಲ್ಲೇ ಮಾಡುವಂಥ ಸಿರ್ಲ್ಯಾಕ್ ಪೌಡರ್ ಅಥವಾ ಮಿಲೆಟ್ಸ್ ಪೌಡರ್. ನಾವು 6 ತಿಂಗಳಿಂದ ಮಕ್ಕಳಿಗೆ ಹೊರಗಿನ ಆಹಾರ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹೊರಗಡೆಯಿಂದ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ಮಾಡಿ ತಿನ್ನಿಸೋದು ತುಂಬ ಒಳ್ಳೆಯದು. ಇದನ್ನು 6 ತಿಂಗಳಿಂದ 3 ವರ್ಷದವರೆಗೂ ಕೊಡ್ಬೋದು. ಇದು ಆರೋಗ್ಯಕರ, ದೇಹ ಬೆಳವಣಿಗೆಗೂ ತುಂಬ ಉತ್ತಮ. ಇದನ್ನ ನಾವು ತುಂಬ ಈಸಿಯಾಗಿ ಮಾಡ್ಬೋದು ಅಂತ ಏನು ಕಷ್ಟ ಇಲ್ಲ. ಸ್ವಲ್ಪ ರೈಸು ಮತ್ತು ಬೇರೆ ಬೇರೆ ಕಾಳು ತೊಗೋಬೋದು. ನಾನಿಲ್ಲಿ ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ. ಅದನ್ನ ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ಒಂದು 2 ಸರಿ ಅಥವಾ 3 ಸರಿ ತೊಳೆದ್ರೆ ಸಾಕು, ನೆನೆ ಹಾಕೋದೇನು ಬೇಡ. ಆಮೇಲೆ ಅದನ್ನು ಚೆನ್ನಾಗಿ ತೊಳೆದು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನ ನಾವು ಬಿಸಿಲಲ್ಲಿ ಒಣಗಿಸೋ ಹಾಗಿಲ್ಲ, ಮನೆಯಲ್ಲೇ ಇಟ್ಟು ನೆರಳಲ್ಲಿ ಒಣಗಿಸ್ಬೇಕು. ಸೊ ಈ ಥರ ಕ್ಲೀನಾಗಿ ಅದನ್ನ ತೊಳ್ಕೊಂಡು ಒಂದು ಪಾತ್ರೆಯಲ್ಲಿ ನೀಟಾಗಿ ಹಾಕ್ಕೋಬೇಕು. ನೋಡಿ, ಈ ಥರ ಹಾಕ್ಕೋಬೇಕು. ಸೊ ನಾವು ಹೊರಗಡೆಯಿಂದ ಪ್ಯಾಕೆಟ್ ಫುಡ್ ತರ್ತೀವಿ, ಅದರಲ್ಲಿ ಏನು ಮಾಡಿರ್ತಾರೆ ಅಂದರೆ ಪ್ರಿಸರ್ವೇಟಿವ್ ಆ್ಯಡ್ ಮಾಡಿರ್ತಾರೆ. ಅದಕ್ಕೆ ಅದನ್ನ ಉಪಯೋಗಿಸೋಕ್ಕಿಂತ ಮನೆಯಲ್ಲೇ ಸ್ವಲ್ಪ ಸ್ವಲ್ಪ ಮಾಡಿ ಖಾಲಿ ಆದ ನಂತರ ಮತ್ತೆ ಮಾಡೋದು ಒಳ್ಳೆಯದು. ಜಾಸ್ತಿ ಮಾಡಿಟ್ರೆ ಕೆಟ್ಟೋಗುತ್ತೆ. ಸ್ವಲ್ಪನೇ ಮಾಡಿ ಮಾಡೋದು ಚೆನ್ನಾಗಿರುತ್ತೆ. ನೋಡಿ, ಈ ಥರ ನೀಟಾಗಿ ಒಣಗಿ ಹಾಕಬೇಕು. ನಾನು ನಂತರ ಮತ್ತೇನು ತೊಗೊಂಡಿದ್ದೀನಿ ಅಂದರೆ ಹೆಸರುಬೇಳೆ. ಇದಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆಮೇಲೆ ಇದರಿಂದ ಈ ಮಕ್ಕಳಿಗೆ ಯಾವ ಹೊಟ್ಟೆ ನೋವು ಬರಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಆಗೋದಿಲ್ಲ. ಅದಕ್ಕೆ ನಾನು ಹೆಸರುಬೇಳೆನ ತೊಗೊಂಡಿದ್ದೀನಿ. ಇದನ್ನು ಸೇಮ್ ಪ್ರೊಸೀಜರ್, 2-3 ಸರಿ ನೀರಲ್ಲಿ ಕ್ಲೀನಾಗಿ ತೊಳಿಬೇಕು. ಅಕ್ಕಿನ ಜಾಸ್ತಿ ತೊಗೊಂಡಿದ್ದೀನಿ. ಆಮೇಲೆ ಹೆಸರುಬೇಳೆನ ಕಡಿಮೆ ತೊಗೊಂಡಿದ್ದೀನಿ. ಅಂದರೆ 1 ಲೋಟ ಅಕ್ಕಿ ತೊಗೊಂಡ್ರೆ ಅರ್ಧ ಲೋಟಗಿಂತ ಕಮ್ಮಿನೇ ಹೆಸರುಬೇಳೆ ತೊಗೊಂಡಿದ್ದೀನಿ. ಇದನ್ನು ಅದೇ ಥರನೇ ಕ್ಲೀನಾಗಿ ತೊಳಿಬೇಕು. ತೊಳೆದ ನಂತರ ಇನ್ನು ಬೇರೆ ಪಾತ್ರೆಗೆ, ಇಲ್ಲ ಅದೇ ಪಾತ್ರೆಯಲ್ಲಿ ಜಾಗ ಇದ್ದರೆ ಅಲ್ಲೇ ಹಾಕ್ಬೋದು, ಇಲ್ಲ ಬೇರೆ ಪಾತ್ರೆಯಲ್ಲಿ ನೀಟಾಗಿ ಈ ಥರ ಹಾಕಬೇಕು. ನೋಡಿ, ಇದನ್ನು ಒಣಗಿ ಹಾಕಿದ್ದೀನಿ. ನೀವು ಮತ್ತೆ ಬೇರೆ ಬೇಳೆನೂ ತೊಗೋಬೋದು. ನಿಮ್ಗೆ ಯಾವ್ದು ಅನುಕೂಲ, ನಿಮ್ಮ ಮಗುಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೋಬೋದು. ನಾನಿಲ್ಲಿ ಚೆನ್ನಾಗಿ ಕಾಳು ತೊಗೊಂಡಿದ್ದೀನಿ. ಮತ್ತು ಅದನ್ನು ನೀಟಾಗಿ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡು ಅದೇ ಸೇಮ್ ಪಾತ್ರೆಯಲ್ಲಿ ಅದನ್ನು ಒಣಗಿ ಹಾಕ್ತಾ ಇದ್ದೀನಿ. ಜಾಸ್ತಿ ಬೇಳೆ ತೊಗೊಳೋದ್ರಿಂದ ಅದಕ್ಕೆ ಯಾವ ನ್ಯೂಟ್ರಿಯೆಂಟ್ಸು ಸಿಗೋದಿಲ್ಲ. ಅದಕ್ಕೆ ಸ್ವಲ್ಪ ಒಂದು ಸರಿ ಈ ಥರ ಬೇಳೆ ತೊಗೊಂಡ್ರೆ ನೆಕ್ಸ್ಟ್ ಟೈಮ್ ಮಾಡುವಾಗ ಬೇರೆ ಕಾಳು ತೊಗೊಳ್ಳೋದು ಉತ್ತಮ. ನಾನು ಒಂದೊಂದು ಸರಿ ಜೋಳನೂ ತೊಗೊಂಡಿರ್ತೀನಿ, ಗೋಧಿನೂ ತೊಗೊಂಡಿರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಕ್ಕಿ. ಒಂದು 6-7 ತಾಸು ಒಣಗಿಸ್ಬೇಕು. ನೋಡಿ, ಇದು ಚೆನ್ನಾಗಿ ಒಣಗಿದೆ. ಬಿಸಿಲಲ್ಲಿ ಒಣಗಿಸೋದು ಬೇಡ, ಮನೆಯಲ್ಲೇ ನೆರಳಲ್ಲಿ ಒಣಗಿಸಿ. ಆಮೇಲೆ ನಂತರ ಇದನ್ನ ಒಂದೊಂದಾಗಿ ಹುರ್ಕೊಳ್ತಾ ಇದ್ದೀನಿ. ಎಲ್ಲನೂ ಒಟ್ಟಿಗೆ ಹಾಕಿಬಿಟ್ರೆ ನೀಟಾಗಿ ಹುರಿಯೋದಿಲ್ಲ. ಅದಕ್ಕೆ ಒಂದೊಂದೇ ಸಪ್ರೇಟಾಗಿ ಹುರಿಬೇಕು. ಇಲ್ಲಿ ಚೆನ್ನಾಗಿ ಬೇಳೆ ಮತ್ತು ಹೆಸರುಬೇಳೆ 2 ಮಿಕ್ಸ್ ಆಗಿದೆ. ಪರವಾಗಿಲ್ಲ, ಅಷ್ಟು ಮಿಕ್ಸ್ ಆದರೆ. ಅದರ ಒಟ್ಟಿಗೆ ಸೇರಿ ಹುರಿಯೋದು ಚೆನ್ನಾಗಿ ಹುರಿಯೋದಿಲ್ಲ. ಅದಕ್ಕೆ ಒಂದೊಂದಾಗಿ ಹುರಿಬೇಕು. ನಾವು ಒಂದೊಂದು ಸರಿ ಅದೇ ಹೇಳಿದ್ನಲ್ಲ, ಗೋಧಿನೂ ತೊಗೊಂಡಿರ್ತೀನಿ, ಜೋಳನೂ ತೊಗೊಂಡಿರ್ತೀನಿ, ಆಮೇಲೆ ರಾಗಿನೂ ಸೇರಿಸ್ಬೋದು. ಒಟ್ಟಿಗೆ ಸೇರಿಸೋದ್ರಿಂದ ಯಾವ ನ್ಯೂಟ್ರಿಯೆಂಟ್ಸು ಸಿಗಲ್ಲ ಮತ್ತು ಮಗುವಿನ ಹೊಟ್ಟೆಗೂ ತೊಂದರೆ ಆಗುತ್ತೆ. ಅದಕ್ಕೆ ಒಂದೊಂದು ಸಾರಿ ಒಂದೊಂದು ಬೇಳೆ ಆ್ಯಡ್ ಮಾಡಿದರೆ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ಮಗುವಿನ ಆರೋಗ್ಯಕ್ಕೂ ಒಳ್ಳೆಯದು. ಎಲ್ಲ ನ್ಯೂಟ್ರಿಯೆಂಟ್ಸು, ಅದರಲ್ಲಿರೋ ನ್ಯೂಟ್ರಿಯೆಂಟ್ಸು ಸಿಗುತ್ತೆ ಮತ್ತು ಹೊಟ್ಟೆಗೂ ಯಾವ ತೊಂದರೆನೂ ಆಗೋದಿಲ್ಲ. ನೋಡಿ, ಚೆನ್ನಾಗಿ ಕಾಳನ್ನು ಹುರ್ಕೋತಾ ಇದ್ದೀನಿ. ಶೇಂಗಾನೂ ಹಾಕ್ಬೋದು. 2-3 ಥರ ಸೇರಿಸಿದರೆ ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ನೆಕ್ಸ್ಟು ಅಕ್ಕಿನ ಹುರ್ಕೊಳ್ತಾ ಇದ್ದೀನಿ. ಇದು ಕೆಂಪು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಹಸಿ ವಾಸನೆ ಹೋಗ್ಬೇಕು. ಒಣಗಿರುತ್ತೆ, ಹಸಿ ವಾಸನೆ ಇರೋದಿಲ್ಲ, ಆದರೂ ಚೆನ್ನಾಗಿ ಹುರ್ಕೋಬೇಕು. ಕೆಂಪು ಬಣ್ಣ ಬರೋವರೆಗೂ. ತೀರಾ ಅದು ಸೀದೋಗೋ ಅಷ್ಟು ಹುರಿಬೇಡಿ, ಕೆಂಪಾಗಿ ಹುರಿದ್ರೆ ಸಾಕು. ನಾನು ಡ್ರೈ ಫ್ರೂಟ್ಸು ಆ್ಯಡ್ ಮಾಡ್ತಾ ಇದ್ದೀನಿ ಅದಕ್ಕೆ ಜಾಸ್ತಿ ಬೇರೆ ಯಾವ ಕಾಳುಗಳನ್ನು ತೊಗೊತಾ ಇಲ್ಲ. ಅಕ್ಕಿಯಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಮತ್ತು ಡ್ರೈ ಫ್ರೂಟ್ಸ್ ತೊಗೊತಾ ಇದ್ದೀನಿ.
ನೋಡಿ ಇಲ್ಲಿ ಡ್ರೈ ಫ್ರೂಟ್ಸ್ ಹುರ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ. ನಾನು ವಾಲ್ನಟ್ ಬ್ರೈನ್ ಡೆವಲಪ್ಮೆಂಟ್ಗೆ ಚೆನ್ನಾಗಿರುತ್ತೆ ಅಂತ ವಾಲ್ನಟ್ ತೊಗೊಂಡಿದ್ದೀನಿ, ಬಾದಾಮ್ ತೊಗೊಂಡಿದ್ದೀನಿ, ಗೋಡಂಬಿ ತೊಗೊಂಡಿದ್ದೀನಿ, ಪಿಸ್ತಾ ತೊಗೊಂಡಿದ್ದೀನಿ. ಇದನ್ನೇ ಎಲ್ಲ ಸಪ್ರೇಟಾಗಿ ನೀಟಾಗಿ ಹುರ್ಕೊಂಡು ಎಲ್ಲನೂ ಸೇರಿ ಒಂದು ಮಿಕ್ಸ್ಚರ್ ಜಾರ್ಗೆ ಹಾಕ್ಕೊಂಡು ಈ ಥರ ಪೌಡ್ರ್ ಬಂದಿದೆ ನೋಡಿ. ಸ್ಮೂತ್ ಪೌಡ್ರ್ ಆಗೋವರೆಗೂ ಅದನ್ನ ಮಿಕ್ಸಿ ಮಾಡಿ ನೋಡಿ. ಈ ಥರ ಸ್ಮೂತ್ ಪೌಡ್ರ್ ಬರಬೇಕು. ನಂತರ ಅದನ್ನ ನಾನು ಒಂದು ಏರ್ ಟೈಟ್ ಕಂಟೈನರ್ ಅಂದರೆ ಏರ್ ಟೈಟ್ ಒಂದು ಬಾಕ್ಸಲ್ಲಿ ಹಾಕಿಟ್ಟು, ನನಗೆ ಇಬ್ಬರು ಮಕ್ಕಳಿದ್ದಾರಲ್ಲ, ಒಬ್ಬರು 1 ವರ್ಷದವನು ಮತ್ತು ಒಬ್ಬರು 3 ವರ್ಷದವನು, ಇಬ್ರಿಗೂ ಆಗುವಷ್ಟು ತೊಗೊಂಡಿದ್ದೀನಿ ನೋಡಿ. ಸ್ವಲ್ಪ ತಿಕ್ಕಾಗಿದ್ದರೆ ಚೆನ್ನಾಗಿರುತ್ತೆ. ನೀರಲ್ಲಿ ಒಂದು 2-3 ಸ್ಪೂನ್ ಹಾಕ್ಕೊಂಡು ಅದಕ್ಕೆ ನಾನು ಬೆಲ್ಲ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಶುಗರ್ ಯೂಸ್ ಮಾಡಲ್ಲ, ಬೆಲ್ಲನೇ ಯೂಸ್ ಮಾಡ್ತೀನಿ. ಸೊ ಬೆಲ್ಲ ಹಾಕಿ ಅದನ್ನ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಹಾಗೆ ಕುದಿಯಲಿಟ್ಟರೆ ಅದು ಗಂಟಾಗಿಬಿಡುತ್ತೆ. ಅದಕ್ಕೆ ನೀರಲ್ಲಿ ಚೆನ್ನಾಗಿ ಇದು ಮಾಡಿದ ಆಮೇಲೆ ಕುದಿಯಲಿಡಬೇಕು. ಕುದಿಯಲಿಟ್ಮೇಲೂ ಅದನ್ನು ಚೆನ್ನಾಗಿ ಸ್ಟಿರ್ ಮಾಡ್ತಾ ಇರಬೇಕು. ಸ್ವಲ್ಪ ಕುದಿ ಸ್ಟಾರ್ಟ್ ಆದಮೇಲೆ ಸ್ಟಿರ್ ಮಾಡ್ತಾಯಿದ್ರೆ ಗಂಟಾಗೋದಿಲ್ಲ ನೋಡಿ. ನೀವು ಒಂದು ಟೇಸ್ಟ್ ನೋಡಿಕೊಂಡು ಬೆಲ್ಲ ಇನ್ನೊಂಚೂರು ಜಾಸ್ತಿ ಹಾಕ್ಕೋಬೇಕು. ಸ್ವಲ್ಪ ಸ್ವೀಟ್ ಇದ್ರೇ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಆರೋಗ್ಯಕರ. ನಾನು ಸಿಹಿ ಕಡಿಮೆ ಆತಂತ ಇನ್ನೊಂಚೂರು ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಕುದಿಯಲು ಸ್ಟಾರ್ಟ್ ಆಗಿದೆ. ಈಗೇನು ಸ್ಟಿರ್ ಮಾಡೋದು ಬೇಡ, ಯಾಕಂದರೆ ಅದೇನು ಗಂಟಾಗೋದಿಲ್ಲ. ಸ್ವಲ್ಪ ಚೆನ್ನಾಗಿ ಕುದ್ರೇ ಅದು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಯುತ್ತೆ, ಚೆನ್ನಾಗಿ ಬೇಯುತ್ತೆ. ನೋಡಿ ಚೆನ್ನಾಗಿ ಕುದ್ದಿದೆ. ಈಗ ಇದನ್ನ ನಾನು 2 ಬೌಲಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಇದು ನನ್ನ ಮಕ್ಕಳಿಗೆ ತುಂಬ ಇಷ್ಟ. ನಿಮ್ಮ ಮಕ್ಕಳಿಗೆ ಇಷ್ಟ ಆಗುತ್ತೆ.